PST, GPSTR, HSTR ಶಿಕ್ಷಕರ ನೇಮಕಾತಿಯ ಟೆಂಟೇಟಿವ್ ಡೇಟ್ಸ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು PST, GPSTR ಮತ್ತು HSTR ಎಕ್ಸ್ಪೆಕ್ಟೆಡ್ ಡೇಟ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಬರೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಕೆಲವು ಚರ್ಚೆಗಳು ಬಹಳಷ್ಟು ಯೂಟ್ಯೂಬ್ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ. ತಮ್ಗೆ ಗೊತ್ತಿದೆ, ನೇಮಕಾತಿ ಕುರಿತು ಬಹಳನೇ ಚರ್ಚೆಗಳು ಆಗ್ತಾ ಇವೆ. ಸೊ ಹಾಗಾಗಿ ಒಂದು ಎಕ್ಸ್ಪೆಕ್ಟೆಡ್ ಟೆಂಟೇಟಿವ್ ಡೇಟ್ಸ್ಗಳ ಬಗ್ಗೆ ಮಾತಾಡ್ತಾ ಬಂದರೆ, ನೋಟಿಫಿಕೇಷನ್ ಬಿಡುಗಡೆ ಐ ಥಿಂಕ್ ಮಾರ್ಚ್ ಕೊನೆಯ ವಾರ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಮಾರ್ಚ್ 27 ಆದ ಮೇಲೆ ನೇಮಕಾತಿ ಅಧಿಸೂಚನೆಗಳು 1 by 1 ಆಗಿ ರಿಲೀಸ್ ಆಗುವ ಸಾಧ್ಯತೆಗಳಿದೆ. ಸೊ ಹಾಗಾಗಿ ನೋಟಿಫಿಕೇಷನ್ ಬಿಡುಗಡೆ ಮಾರ್ಚ್ ಕೊನೆಯ ವಾರ, ಆನ್ಲೈನ್ ಅರ್ಜಿ ಪ್ರಾರಂಭ ಏಪ್ರಿಲ್ ಮೊದಲನೇ ವಾರದಿಂದ ಹಿಡಿದು ಏಪ್ರಿಲ್ ಕೊನೆಯ ವಾರ, ಅಂದರೆ 1 ತಿಂಗಳು. ಮೇ ಬಿ ಮೋಸ್ಟ್ ಪಾಸಿಬಿಲಿಟಿ ಅಪ್ಲಿಕೇಶನ್ ಹಾಕೋಕ್ಕೆ ಡೆಡ್ಲೈನ್ ಆಗಿರುತ್ತೆ ಏಪ್ರಿಲ್ 1 to ಏಪ್ರಿಲ್ 30. ಅದಾದ ಮೇಲೆ ಅಡ್ಮಿಷನ್ ಕಾರ್ಡ್ ಏನಿದೆ ಮೇ ಕೊನೆಯ ವಾರ. ಪರೀಕ್ಷೆ ಜೂನ್ ಅಥವಾ ಜುಲೈನಲ್ಲಿ, ಜೂನ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ನಡೆಸ್ಬೋದು. ಸೊ ಉತ್ತರಗಳು ಐ ಥಿಂಕ್ ಮೇ ಬಿ ಫಲಿತಾಂಶ ಪ್ರಕಟ ಐ ಥಿಂಕ್ ಮೇ ಬಿ ಜುಲೈ ಅಂತ ಇದೆ. ಮೋಸ್ಟ್ ಪ್ರೊಬ್ಯಾಬ್ಲಿ ಅಧಿಕೃತವಾಗಿ ಇನ್ನೂ ಅಫಿಷಿಯಲ್ ಆಗಿ ಯಾವುದೇ ದಿನಾಂಕಗಳು ಸರ್ಕಾರದಿಂದ ಬಂದಿಲ್ಲ. ಮೇ ಬಿ ಇದು ಎಕ್ಸ್ಪೆಕ್ಟೆಡ್ ಆಗಿರುತ್ತೆ, ಈ ಥರ ಡೇಟ್ ಬರಬಹುದು ಅನ್ನೋದ್ರ ಬಗ್ಗೆ. ನೀವು ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ, ಯಾವಾಗ ನೋಟಿಫಿಕೇಷನ್ ಆಗಬಹುದು ಅನ್ನೋದ್ರ ಬಗ್ಗೆ. ಮಾಹಿತಿ ಇಷ್ಟದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.